ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ರಟ್ಟಹಳ್ಳಿ ತಾಲೂಕು ಹೊಸಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಈ ತೋಟದಲ್ಲಿ ನಮ್ಮ ಹಿರೇಕೆರೂರಲ್ಲಿರುವಂಥ ವಸಂತ ವಡ್ಡಿನಕಟ್ಟೆ ಅನ್ನೋರ ಒಂದು ತೋಟದಲ್ಲಿದ್ದೀವಿ. ಸುಮಾರು ಈಗ 2 ತಿಂಗಳ ಹಿಂದೆ ಈ ತೋಟಕ್ಕೆ ನನ್ನ ಕರೆಸಿದ್ರು. ಇದರಲ್ಲಿ ತುಂಬ ಸೊಳ್ಳೆ ಕೊಳೆ ರೋಗ ಐತೆ ಸರ್. ಇದಕ್ಕೆ ಏನು ಯಾವುದೇ ರೀತಿಯ ಕೆಮಿಕಲ್ ಪದ್ಧತಿಯಲ್ಲೂ ಏನೂ ಮಾಡೋಕ್ಕಾಗಿಲ್ಲ. ಸುಮಾರು 2 ವರ್ಷದಿಂದ ನಾನು ಇದಕ್ಕೆ ಎಲ್ಲ ಥರದ ಟ್ರೀಟ್ಮೆಂಟ್ಗಳನ್ನು ಮಾಡಿದ್ದೀನಿ. ಆದರೂ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ನನಗೆ. ಇದಕ್ಕೆ ಏನು ಮಾಡ್ಬೋದು ಸರ್ ಅಂತಂದೇಳಿ ನನ್ನನ್ನು ಈಗ 2 ತಿಂಗಳಿಂದ ಕರೆಸಿದ್ರು. ಈಗೇನು ನಾವು ಈ ತೋಟ ನೋಡ್ತಾ ಇದ್ದೀವಿ, ಈ ಗಿಡದಲ್ಲಿ ಅತ್ಯಂತ ಹೆಚ್ಚು ಸುಳಿ ಕೊಳೆ ರೋಗ ಇತ್ತು 2 ತಿಂಗಳ ಹಿಂದೆ ಬಂದಾಗ. ಈಗ ಅವರು ಹೇಳೋ ಪ್ರಕಾರ ತಿಂಗಳಿಗೆ ಒಂದು 20 ಗಿಡ 30 ಗಿಡ ಇದೇ ರೀತಿ ರೋಗ ಬಂದು ಸುಳಿ ಕೊಳೆತು ಗಿಡ ಹಾಳಾಗ್ತಾಯಿತ್ತು. ಈಗ ನಾವೇನು ನೋಡ್ತಾ ಇದ್ದೀವಿ, ಈ ಗಿಡ ಕೆಳಗಡೆ ಇರೋಂಥ ರೋಗ ಬಾಧಿತ ಗಿಡ ಇದು. ಈಗ ಈ ಮುಂದೆ ಮೇಲೆ ಬಂದಂಥ ಗರಿಗಳು ಇದು ಕ್ಲಿಯರ್ ಆಗಿದೆ ಸುಳಿ ಕೊಳೆ ರೋಗ. ಇವೆಲ್ಲ ಸಣ್ಣ ಗಿಡಗಳು ಏನಿದಾವೆ ಇವೆಲ್ಲ ಸುಳಿ ಕೊಳೆ ರೋಗ ಬಂದು ಹಚ್ಚಿರೋಂಥ ಗಿಡಗಳಿವು. ಇದು ಸಹ ಇದು ಮೊದಲನೇ ಗಿಡ. ಇದು ಸಹ ಸುಳಿ ಕೊಳೆ ರೋಗ ಬಂದು ನೋಡ್ಬೋದು. ಈಗ ಇಲ್ಲಿ ಗಂಟಾಗಿದೆ, ಇಲ್ಲಿ ರೋಗ ಇತ್ತು ಇಲ್ಲಿ. ಇದು ಆದಮೇಲೆ ಮೊನ್ನೆ ಈಗ ಒಂದು 2 ತಿಂಗಳಿಂದ ನಮ್ಮ ಗ್ರೀನ್ ಪ್ಲಾನೆಟ್ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಜೈವಿಕ ಉತ್ಪನ್ನಗಳನ್ನು ಇದಕ್ಕೆ ಸ್ಪ್ರೇ ಮಾಡಿದ ಮೇಲೆ ಮತ್ತೆ ಇದರಲ್ಲಿ ಹೊಸ ಸುಳಿ ನೋಡ್ಬೋದು ನಾವು. ಇದರಲ್ಲಿ ಇಂಥ 90% ಅಟ್ಯಾಕ್ ಆದಂಥ ಗಿಡದಲ್ಲೂ ಸಹ ಇದು ಸುಳಿ ಕೊಳೆ ರೋಗ ಅವಾಯ್ಡ್ ಆಗಿದೆ. ಇದಕ್ಕೆ ಅತಿ ಹೆಚ್ಚು ಮಣ್ಣಿನಲ್ಲಿ ಒಂದು ಸ್ವಲ್ಪ pH ಜಾಸ್ತಿ ಇದೆ ಈ ಮಣ್ಣಿನಲ್ಲಿ, ಕ್ಷಾರೀಯ ಅಂಶ ಅಂತಂದೇಳಿ ರಿಪೋರ್ಟಲ್ಲಿ ಬಂದಿದೆ. ಆಮೇಲೆ ಅವೈಜ್ಞಾನಿಕ ಪದ್ಧತಿಗಳಿಂದ ಎಲ್ಲರೂ ಹೇಳ್ತಾರೆ, ಇದು ಹೇಳ್ತಾರೆ ಅಂದು ಎಲ್ಲ ಥರದ ಗೊಬ್ಬರ, ಕೆಮಿಕಲ್ ಗೊಬ್ಬರಗಳನ್ನು, ಅತ್ಯಂತ ಹೆಚ್ಚು ಕೆಮಿಕಲ್ಗಳನ್ನು ಇದಕ್ಕೆ ಬಳಕೆ ಮಾಡಿದ್ದಾರೆ. ಆ ಕಾರಣದಿಂದ ಇದು ಹೈಯೆಸ್ಟು ರೋಗ ಇದರಲ್ಲಿ ಅಟ್ಯಾಕ್ ಆಗಿ ರೈತರಿಗೆ ಈ ತೋಟ ಉಳಿಸ್ಕೊಳ್ಳೋದೇ ಕಷ್ಟ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕರೆಸಿದ ಮೇಲೆ 2 ತಿಂಗಳು ಆಗಿದೆ ಈಗ ಇದಕ್ಕೆ ಸ್ಪ್ರೇ ಮಾಡಿಸಿ. ಈಗ ಇದ್ರ ಆದಮೇಲೆ ಏನಾಗಿದೆ ಅಂತಂದೇಳಿ ನಮ್ಮ ವಸಂತ್ ಸರ್ ಇಲ್ಲೇ ನಮ್ಮ ತೋಟದಲ್ಲೇ ಇದ್ದಾರೆ. ಸ್ವಲ್ಪ ಅವ್ರ ಜೊತೆ ಮಾತಾಡೋಣ, ಅವ್ರ ಅನುಭವನ ಅವರ ಬಾಯಿಂದನೇ ಕೇಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ರೀ ಸರ್. ಇದು ಯಾವ ಊರು ಸರ್? ಇದು ಹಿರೇಕೆರೂರು ತಾಲೂಕು, ಇದು ರಟ್ಟಹಳ್ಳಿ ತಾಲೂಕು ಹೊಸಳ್ಳಿ ಗ್ರಾಮ ರೀ. ರಟ್ಟಹಳ್ಳಿ ತಾಲೂಕು ಹೊಸಳ್ಳಿ ಗ್ರಾಮ ಸರ. ಹೌದು ರೀ ಸರ್. ಇದು ಎಷ್ಟು ವರ್ಷದ ತೋಟ ಸರ್? ಇದು 2 ವರ್ಷ 2 ತಿಂಗಳು ರೀ. 2 ವರ್ಷ 2 ತಿಂಗಳು ತೋಟ ಸರ. ಹಾಂ ಸರ್. ಇದು ಹಚ್ಚಿದ ಮೇಲೆ ಸರ ಯಾವ್ಯಾವ ಪದ್ಧತಿಯಲ್ಲಿ ನೀವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರಿ? ಯಾವುದಂದ್ರೆ ನಾವು ಯಾವುದೇ ಇಲ್ಲಿವರೆಗೆ ಇದು ಮಾಡಿದ್ದಲ್ಲ ರೀ. ಹಾಂ ಸರ್. ಗೊಬ್ಬರ, ಸಗಣಿ ಗೊಬ್ಬರ ಬಿಟ್ಟರೆ ಬೇರೆ ಏನು ಹಾಕಿದ್ದಲ್ಲ. ಹಾಂ ಸರ್. ಸುಳಿ ಕೊಳೆ ರೋಗ ಭಾಳ ಬರೋದು. ಹಾಂ ಸರ್. ಅದು ಯಾವುದೋ ಕ್ಲಿನಿಕ್ ಅಂತಂದೇಳಿ ಯಾವುದೋ ಒಂದು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ದೆ, ಏನೋ ಸ್ಪ್ರೇ ಕೊಟ್ಟಿದ್ದೆ ಅಂತ ಅಂದ್ರೆ ಸರ್? ಸ್ಪ್ರೇ ಕೊಟ್ಟಿದ್ರೆ ಅದರಿಂದ ಏನು ಎಫೆಕ್ಟ್ ಆಗಲಿಲ್ಲ. ಹಾಂ ಸರ್. ಆಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾರೋ ಹೇಳಿದ್ಮಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಂ ಸರ್ ಔಷಧಿ ಕೊಟ್ಟಮಾಗ ಇಷ್ಟೆಲ್ಲ ಬೆಳವಣಿಗೆ ಆಗೈತೆ ರೀ. ಹಾಂ ಸರ್. ಅಲ್ಲಿಂದ ಸುಳಿ ಕೊಳೆ ರೋಗ ಕಡಿಮೆ ಆಗೈತಿ ಸರ್. ಕಡಿಮೆ ಆಗೈತಿ. ಹಾಂ ಸರ್. ಕನಿಷ್ಠ ಒಂದು 89% ಕಡಿಮೆ ಆಗೈತಿ. ಹಾಂ ಸರ್. ಇನ್ನೊಂದು 10% ಐತಿ. ಹಾಂ ಸರ್. 10% ಒಂದು ಸರಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸರಿ ಆಗ್ಬಿಡ್ತೈತಿ. ಸರಿ ಆಗುತ್ತೆ ಸರ್. ಸರಿ ಆಗುತ್ತೆ. ಅಂದ್ರೆ ಎಷ್ಟು ಗಿಡ ಹೋಗಿತ್ತು ಸರ್ ಅಂದಾಜು ಈಗ ಹಚ್ಚಿದ ಮೇಲೆ? 1800 ಗುಣಿಗೆ ಹಾಂ ಸರ್ ಒಂದು 500 ಗುಣಿ ಸಾಗಣಿನೂ ಹಚ್ಚೇನು ನಾನು. ಹಾಂ ಸರ್. 1800 ಗುಣಿ 500 ಗುಣಿ ಸಾಗುಣಿ ಹಚ್ಚಿ ಸಾಕಾಗ್ಬಿಟ್ಟಿದ್ದೆ. ಹಾಂ ಸರ್. ಈಗ ಅಡ್ಡಿಲ್ಲ, ಚೆನ್ನಾಗಿ ಇದಾಗೈತಿ. ಈಗ ಸ್ಪ್ರೇ ಮಾಡಿಸಿ, ಈಗ ನಮ್ಮ ಆರ್ಗ್ಯಾನಿಕ್ ಸ್ಪ್ರೇ ಮಾಡಿಸಿ ಎಷ್ಟು ತಿಂಗಳಾಯ್ತು ಸರ್? ಈಗ 2 ತಿಂಗಳಾಯ್ತು ನೋಡ್ರಿ. 2 ತಿಂಗಳು 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ಇದರಲ್ಲಿ ಸರ್ ಒಂದು ಈ ಗರಿ ಹಿಂದೆ ಉದ್ದನ ಗರಿ ಬಿಚ್ಚಾವ್, ಮೇಲೆಲ್ಲ ಹೈಟ್ ಬಂದು ಬಿಚ್ಚಿದಾವೆ ಸರ್. ಬಂದು ಗರಿಗಳು ಬಿಚ್ಚಾವ್ ಸರ್. ಇಲ್ಲೊಂದು ರೋಗ ಅತ್ಯಂತ ಹೆಚ್ಚಿಗೆ ರೋಗ ಇರೋಂಥ ಒಂದು ಗಿಡ ಯಾವ್ದಾರ ತೋರಿಸ್ರಿ ಸರ್? ಇದು ನೋಡ್ರಿ, ಇದು ಸರ್ ಅತ್ಯಂತ ಹೆಚ್ಚಿಗೆ ರೋಗ ಇರೋಂಥ ಗಿಡ ಇದೆ ಸರ್. ಇದು ಆಲ್ರೆಡಿ ಅಟ್ಯಾಕ್ ಇತ್ತು ಸರ್ ಇದಕ್ಕೆ ರೋಗ. ಈಗ ರೋಗ ಅಟ್ಯಾಕ್ ಇತ್ತು. ಹಾಂ ಸರ್. ನೀವೇನು ಮಾಡ್ತಿದ್ರಿ ಸರ್ ಈ ಥರ ರೋಗ ಬಂದಾಗ? ಈಗ ಬಂದಾಗ ಇಲ್ಲೇ ಲೋಕಲ್ ತಂದು ಪುಡಿ ಉಗಿಸಿದ್ದೆ. ಹಾಂ ಸರ್. ಅದಕ್ಕೇನು ಎಫೆಕ್ಟ್ ಆಗಲಿಲ್ಲ. ಹಾಂ ಸರ್. ನಿಮ್ಮನ್ನು ಕಾಂಟ್ಯಾಕ್ಟ್ ಆದೋದಕ್ಕೆ ಇಷ್ಟ ಎಲ್ಲ ಸಿಗ್ತದೆ ಗಿಡ. ಹಾಂ ಸರ್. ಇದು ರೋಗ ಬಂದು ಮತ್ತೆ ಕ್ಲಿಯರ್ ಆಗಿರೋಂಥ ಗಿಡ ಸರ್ ಇದು. ಗಿಡ ಇದೆ. ಹಾಂ ಸರ್. ಸುಮಾರು ಗಿಡ ಇದರಲ್ಲಿ ಇದೇ ಥರನ ಇದೆ ಸರ್? ಒಂದು 40% ಹಿಂಗೆ ಇದು ಗಿಡ. 40% ಸರ್. ಹೌದೌದು. ಹಾಂ ಸರ್. ಎಲ್ಲವೂ ಕ್ಲಿಯರ್ ಆಗ್ಯಾವು. ಹಾಂ ಸರ್. ಎಲ್ಲೇ ಒಂದು 10% ಐತಿ. ಹಾಂ ಸರ್. 10% ಐತಿ. ಅದು ಸರಿ ಆಗ್ತದೆ, ಸರಿ ಆದಂಗೆ. ಹಾಂ ಸರ್. ಗಿಡ ಮಾತ್ರ ಒಳ್ಳೆ ಹೆಲ್ದಿ ಆಗೈತೆ. ಹೆಲ್ದಿ ಆಗೈತೆ ಸರ್. ಎಲ್ಲ ಹೆಲ್ದಿ. ಮೇಲೆ ಬಂದಿರೋಂಥ ಎಲ್ಲ ಗರಿಗಳು ಸಹಿತ ಸರ್ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗಿದ್ದಾವೆ ಸರ್ ಗರಿಗಳು. ಹಾಂ ಸರ್. ಅದಕ್ಕೆ ಸರ ಇದು ನಮ್ಮ ರೈತರಿಗೆ ಎಷ್ಟು ಹೇಳಿದ್ರು ನಂಬಿಕೆ ಬರಲ್ಲ ಸರ. ನಾವು ಹೇಳ್ತೀವಿ ಹೋಗಿ ಸರ, ಎಲ್ಲರೂ ಅದನ್ನೇ ಹೇಳ್ತಾರಪ್ಪ, ಯಾರ್ದು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಯಾವುದೂ ಆಗಲ್ಲ ಅಂತ ನಂಬಕ್ರಿ. ಯಾರನ್ನ ನಂಬಕಾರ ಒಬ್ಬರು ನಂಬಿ ಕೆಲಸ ಮಾಡಿದ್ರೆ ಹಾಕವು. ಹಾಂ ಸರ, ಸುಸ್ತಾಗ್ಬಿಟ್ಟಾರ ಸರ. ಈಗ ನಮ್ಮಲ್ಲಿ ಹೆಚ್ಚಾಗಿ ನಮ್ಮ ಕರ್ನಾಟಕದಾಗ ಒಂದು 30% ಈ ಸುಳಿ ರೋಗ ಎಷ್ಟು ಐತೆ ಸರ್.
ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತೇಳಿ ಸರ್ ಸುಮ್ಮನೆ ಎಲ್ಲ ಗಿಡಗಳನ್ನ ಕಡ್ದು ಹೊಸ ಗಿಡಗಳು ತಂದು ಹಚ್ಚೋದು ಸರ ಮತ್ತೆ ಅದೇ ಸಮಸ್ಯೆ ಬರ್ತೈತೆ. ನಾವು ಅಂಥ ಗಿಡನ ಭಾಳ ಮಾಡೀನಿ ಅಂತ ಹಾಂ ಸರ. ದೊಡ್ಡ ದೊಡ್ಡ ಬಡ್ಡಿ ಟೈಪ್ ಅದಾವಲ್ಲ ಕಡ್ದು ಹೋಗೋದ್ರಿ. ಹಾಂ ಸರ. ಎಲ್ಲ ಚೆನ್ನಾಗ್ಯಾವ. ಹಾಂ ಸರ. ಇಂಪ್ರೂವ್ ಹಾಂ ಸರ್, ನಿಮಗೆ ಶಾಶ್ವತ ಪರಿಹಾರ ಬೇಕು ಸರ. ಯಾಕಂದರೆ ಮತ್ತೆ ಪದೇ ಪದೇ ಬರಬಾರ್ದು ಸರ. ಈಗ ಯಾವುದೋ ಒಂದು ಸ್ಪ್ರೇ ಕೊಟ್ಟೆ ಕ್ಲಿಯರ್ ಆಯಿತು, ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಬಂತು ಅಂದರೆ ಸರ ಮಾಡಿದ್ದು ಪದ್ಧತಿ ವೇಸ್ಟ್ ಅಂತ ಸರ್ ಅರ್ಥ. ಅದಕ್ಕೆ ನಾವು ಶಾಶ್ವತವಾಗಿ ಅವತ್ತು ನಮಗೆ ಅದು ಬರಬಾರ್ದು ಅಂದರೆ ಸರ, ಈಗ ನಿಮಗೇನು ಮಣ್ಣು ಪರೀಕ್ಷೆ ಮಾಡಿಸ್ಕೊಟ್ಟೀನಿ ಸರ್ ನಾನು. ಆ ಮಣ್ಣು ಪರೀಕ್ಷೆ ರಿಪೋರ್ಟಲ್ಲಿ ಏನು ಪೋಷಕಾಂಶಗಳು ಕಡಿಮೆ ಬಂದವು ಅವನ್ನ ನಾವು ಕೊಟ್ಟರೆ ಮುಂದೆ ನಿಮಗೆ ಯಾವತ್ತೂ ಬರದೇ ಇರೋಂಗೆ ಗಿಡಗಳಿಗೆ ಒಳಗಿಂದನೇ ರೋಗ ನಿರೋಧಕ ಶಕ್ತಿ ಬರೋಂಥ ಒಂದು ಮೆಥಡ್ ಸರ್ ಅದು. ಅದನ್ನು ಮಾಡ್ಕೊಂಬಿಟ್ರೆ ಸರ ಅತಿ ಬೇಗನೂ ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಗಣ್ಣು ಕಿರಿ ಬರ್ತದೆ ಸರ, ಮತ್ತು ರೋಗ ನಿರೋಧಕ ಶಕ್ತಿ ಗಿಡಗಳಲ್ಲೇ ಬರುತ್ತೆ. ಇದರಿಂದ ಅದೊಂದು ಮಾಡ್ಸನ್ರಿ, ಮಾಡಿಸಿ ಹಾಂ ಸರ. ನೋಡಿರಿ ಮಾಡಿಸಿದ್ರೆ ಗೊತ್ತಾಗತ್ತೆ. ಹಾಂ ಸರ, ನಮ್ಮ ಉದ್ದೇಶ ಸರ ತಾತ್ಕಾಲಿಕ ಕೊಟ್ಟು ಓಡೋದೆ ಅನ್ನೋದಲ್ಲ ಸರ. ನಾವು ನಿಂತಿದ್ದ ಜವಾಬ್ದಾರಿಯಿಂದ ಮಾಡಿಸ್ತೇವೆ ಸರ. ನಮಗೆ ಶಾಶ್ವತ ಪರಿಹಾರ ಕೊಡ್ಬೇಕು ನಿಮಗೆ. ಸರ, ಈಗ ನಿಮಗೆ ಗೊತ್ತಿದ್ದಂಗೆ ನಾನು ಎಷ್ಟು ಸಲ ಬಂದೇನೆ ಸರ್ ನಿಮ್ಮ ತೋಟಕ್ಕೆ ಈಗ ಸ್ಪ್ರೇ ಮಾಡಿಸಿದ ಮೇಲೆ. 4-5 ಸಲ ಬಂದಿರಿ. ಈಗ ಇಂಥ ಸಮಸ್ಯೆ ದಾರಿ ಸರಿ ಇಲ್ಲ ಅಂತ ಮಳೆಗಾಲ ಟೈಮಲ್ಲೇ ಸರ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ನಿಮ್ಮ ಜೊತೆ ಬಂದು ಕ್ಲಿಯರ್ ಆಗೈತೋ ಇಲ್ಲ ಅಂತಂದೇಳಿ ಬಂದು ನೋಡ್ಕೊಂಡು ಹೋಗಿದ್ದೀನಿ ಸರ. ನಾವೆಲ್ಲರೂ ಬಂದು ನೋಡ್ಕೊಂಡು ಹೋಗಿರ್ಬಿಟ್ರಿ. ಹಾಂ ಸರ. ಅದಕ್ಕೆ ಸರ ನಾನು ಕೊಟ್ಟು ಹೋಗೋದಾಗಿದ್ರೆ ನಮ್ಮ ತಿರುಗಿ ಬಂದು ನೋಡ್ತಾನೆ ಇರಲಿಲ್ಲ ಸರ. ಹೌದ್ರಿ, ನಿಮಗೆ ಕ್ಲಿಯರ್ ಆಗ್ಬೇಕು, ನಿಮ್ಮ ಪರಿಹಾರ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಬರೋದು. ಇದನ್ನು ಸರಿಯಾಗಿ ಮಾಡಲೇಬೇಕು ಅನ್ನೋ ಉದ್ದೇಶ ಸರ. ಈಗ ನಿಮ್ಮಂಥ ಸುಮಾರು ಜನ ರೈತರಿಗೆ ಇದರಿಂದ ಅನುಕೂಲ ಆಗ್ಬೇಕು ಸರ. ಯಾಕಂದರೆ ನಾನಾ ಥರ ಔಷಧಿ ಕಂಪ್ನಿಗಳಲ್ಲಿ ಯಾವ್ದು ಮಾಡಬೇಕು ಅನ್ನೋ ಒಂದು ಗೊಂದಲದಾಗ ಅದಾರ ಸರ. ಯಾವುದು ಸರಿ ಯಾವ್ದು ತಪ್ಪು ಅನ್ನೋದೇ ಅವ್ರಿಗೆ ರೈತರಿಗೆ ಅರ್ಥ ಆಗ್ತಾ ಇಲ್ಲ ಸರ. ಈಗ ನೀವು ಅದೇ ಗೊಂದಲದಲ್ಲೇ ಇದ್ರಿ ಇಲ್ಲಿವರೆಗೂ. ಅವ್ರು ಬಂದು ಹೇಳಿದ್ರು ಅದನ್ನೂ ಮಾಡೋದು, ಇದ್ರ ಬಂದು ಹೇಳಿದ್ರು, ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ ಸರ್. ಆಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತ ಸರ. ಯಾವುದೂ ಸರ ಬರೀ ಸ್ಪ್ರೇದಿಂದ ಕ್ಲಿಯರ್ ಆಗಲ್ಲ. ಯಾವತ್ತೂ ಭೂಮಿ ಸರಿ ಮಾಡ್ಕೋಬೇಕು ಸರ. ಭೂಮಿಯಲ್ಲಿ ಏನು ಪೋಷಕಾಂಶಗಳಿದಾವೋ ಅವನ್ನ ನಾವು ಅಪ್ಲೈ ಮಾಡ್ತಾ ಬಂದರೆ, ಅದು ಕಡಿಮೆ ಇರೋಂಥದ್ದನ್ನು ಕೊಟ್ಕೊಂತ ಬಂದರೆ ಗಿಡ ಈ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಸರ್. ಮತ್ತು ಮುಂದೆ ಸಮಸ್ಯೆನೂ ಬರಲ್ಲ ಸರ್. ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದನ್ನು ಮಾಡ್ಬೋದಾ ಅಥವಾ ಏನಾರ ಇದರಲ್ಲಿ ಮೋಸ ಏನಾರ ಐತಾ? ಇದರಿಂದ ಒಳ್ಳೆ ಗಿಡಗಳು ಒಳ್ಳೆ ಇಂಪ್ರೂವ್ ಆಕವ್ರಿ. ಹಾಂ ಸರ್. ನನಗೆ ತಿಳಿದಂಗೆ ನಾವು ಮತ್ತೊಬ್ರು ಹೊಲ ನೋಡೋಕೆ ಹೋಗಿಲ್ಲ. ಹಾಂ ಸರ್. ನಮ್ಮ ಹೊಲದಾಗ ನಾನು ನೋಡ್ಕೊಂಡು ಚೆನ್ನಾಗಿ ಆಗ್ಯಾವ. ಹಾಂ ಸರ್. ಗಿಡಗಳು ಭಾಳ ಚೆನ್ನಾಗ್ಯಾವ. ಔಷಧಿ ಇದನ್ನ ಕೊಟ್ಟು ಮಗಂತ್ರ ಭಾರಿ ಚೆನ್ನಾಗ್ಯಾವ. ಹಾಂ ಸರ್. ನನಗೆ ಇಲ್ಲಿ ಬಂದು ಯಾರು ಮನೆಗೆ ಹೋಗಂಗ ಲಾಸ್ಟ್ ಖುಷಿ ಆಗತ್ತೆ. ಹೌದು ಸರ. ಹಾಂ ಸರ್, ಧನ್ಯವಾದಗಳು ಸರ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಮತ್ತೆ ಬರ್ತೀನಿ ಸರ್, ಮತ್ತೆ ನೆಕ್ಸ್ಟ್ ಇಯರ್ ಬಂದು ಮತ್ತೆ ಮುಂದೆ ಏನಾಯಿತು ಅನ್ನೋದನ್ನು ಮತ್ತೆ ನಾವು ವಿಡಿಯೋ ಮಾಡ್ತೀನಿ ಸರ್. ಓಕೆ, ನಮಸ್ತೆ ಸರ್. ನಮಸ್ಕಾರ.